ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಕರ್ನಾಟಕ ದಲಿತ ಸಂಘರ್ಷ ಹೋರಾಟಕ್ಕೆ ದಲಿತರಿಗೆ ರಕ್ಷಣೆ ನೀಡಿದ ಪೊಲೀಸ್ ಇಲಾಖೆಗೆ ಪಿಟಿಸಿಎಲ್ ಆಕ್ಟ್ ತಿದ್ದುಪಡಿಯಾಗಿದೆ ಅಂತ ಈ ಜಮೀನ್ ಮರಳಿ ಪಡೆಯುವ ಅವಕಾಶ ಇಲ್ಲ ಎಂಬುದು ಸಾಬೀತಿದ್ರೂ 1978 ಈ ಇಸವಿಯಲ್ಲಿ ಕಾನೂನು ಜಾರಿಯಲ್ಲಿದ್ದರೂ ಸಹ ಹಾಗೂ ಕೋರ್ಟ್ ಸ್ಟೇ ಇದ್ದರೂ ಸಹ ಕಬ್ಬಿನಕೆರೆ ಗ್ರಾಮದ ಬೈರೇಗೌಡ ಮತ್ತು ಕಬ್ಬಿನಕೆರೆ ಗ್ರಾಮದ ಕೆಲವು ಮುಖ್ಯಸ್ಥರುಗಳಿಂದ ದಲಿತರ ಜಮೀನ್ ವಿವಾದಕ್ಕೆ ಹಲ್ಲೆ ನಡೆದಿದೆ. ದಲಿತರ ಮೇಲೆ ಈ ವಿಚಾರ ತಿಳಿದಿದ್ರೂ ಸಹ ಕಬ್ಬಿನಕೆರೆ ಗ್ರಾಮದ ಮೇಲ್ವರ್ಗ ಮತ್ತು ಅಥವಾ ಅನ್ಯ ಜಾತಿ ವರ್ಗದವರು ಇವರಿಂದ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ತಪ್ಪಿಸಲು ಈವರೆಗೂ ಕಾನೂನಿನಲ್ಲಿ ಸಾಧ್ಯವೇ ಆಗುತ್ತಿಲ್ಲ. ದಲಿತರ ಸಮುದಾಯಕ್ಕೆ ಸೇರಿದ ಜಮೀನು ವಿಚಾರಕ್ಕೆ ನಾಗಮಂಗಲ ತಾಲೂಕಿನ ಕಬ್ಬಿನಕೆರೆ ಗ್ರಾಮದ ಸರ್ವೆ ನಂಬರ್ 21ರ 4 ಎಕರೆ 4 ಗುಂಟೆ ಜಮೀನು ತಿಮ್ಮಮ್ಮ ಕಂಲೇಟ್ ಈರಯ್ಯ ಓ ಈರದಾಸಿ ಇವರಿಗೆ ಸೇರಿದ್ದ ಜಮೀನನ್ನು ಕಬ್ಬಿನಕೆರೆ ಗ್ರಾಮದ ನರೇಂದ್ರ ಬಿನ್ಲೇಟ್ ಮರಿಯಣ್ಣ ಓ ಮರಿಗೌಡ ಈ 2 ಕುಟುಂಬಗಳು ಅಂದಿನಿಂದಲೂ ಇಂದಿನವರೆಗೂ ಕಾದಾಟಗಳನ್ನು ಆಡುತ್ತಲೇ ಬಂದಿದ್ರು. ಈವರೆಗೂ ಅಂದಿನಿಂದ ಇದುವರೆಗೂ ಸರ್ವೆ ನಂಬರ್ 21ರ ಅನುಭೋಗದಲ್ಲಿ ತಿಮ್ಮಮ್ಮ ಕಂಲೇಟ್ ಈರಯ್ಯ ಉ ಈರದಾಸಿ ಇವರು ಅನುಭೋಗದಲ್ಲಿದ್ದು ಎಲ್ಲ ದಾಖಲಾತಿಗಳು ಕಾನೂನಿನ ಚೌಕಟ್ಟಿನ ಕ್ರಮಬದ್ಧವಾಗಿದ್ದು ಸರಿಯಾದ ಸೂಕ್ತ ದಾಖಲೆಗಳು ಇದ್ದರೂ ಸಹ ನಾವುಗಳು ದಲಿತರಾಗಿರುವ ಕಾರಣ ಅಂದಿನಿಂದಲೂ ಇಂದಿನವರೆಗೂ ಪ್ರತಿದಿನ ಮತ್ತು ಪ್ರತಿನಿತ್ಯ ಜಮೀನ್ ವಿವಾದದಲ್ಲಿ ದಲಿತರ ಜನಾಂಗವನ್ನು ಊರಿನಿಂದ ಹೊರಹಾಕಲು ಹಾಗೂ ನಮ್ಮ ಅಸ್ತಿತ್ವದಲ್ಲಿ ಇರುವ ಜಮೀನು ಕಬ್ಬಳಿಸುವ ನಮ್ಮ ಎದುರಾಳಿಗಳಾದ ನರೇಂದ್ರ ಬಿನ್ಲೇಟ್ ಮರಿಯಣ್ಣ ಉ ಮರಿಗೌಡ ಇವರು ಮತ್ತು ಕಬ್ಬಿನಕೆರೆ ಗ್ರಾಮದ ಬೈರೇಗೌಡ ಹಾಗೂ ಊರಿನ ಗ್ರಾಮದವರು ಮೇಲ್ವರ್ಗದ ಜಾತಿ ಇವರುಗಳಾದ ದಲಿತರಾದ ನಮ್ಮ ಮೇಲೆ ಇಲ್ಲ ಸಲ್ಲದ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿ ದಲಿತರಾದ ನಮಗೆ ಬಹಳ ನೋವುಂಟು ಮಾಡುತ್ತಿದ್ದಾರೆ. ಈ ನೋವುಂಟಾದ ಹಿನ್ನೆಲೆಯಲ್ಲಿ ಇಂದು ದಿವಸ 2 ಕುಟುಂಬಗಳಿಂದ ಮಾತಿನ ಚಕಮಕಿ ತೀವ್ರತೆಗೊಂಡಿದ್ದು ನಮ್ಮ ಎದುರಾಳಿರವರು ಸುಳ್ಳು ದಾಖಲಾತಿಗಳನ್ನ ಒದಗಿಸಿ ಹಾಗೂ ಪ್ರಭಾವಿ ರಾಜಕಾರಣಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಮೇಲ್ಜಾತಿ ವರ್ಗದವರಿಗೆ ಬಹಳ ಒಡನಾಟ. ನಮ್ಮ ವಿರೋಧಿಗಳಾದ ಇವರಿಗೆ ಬಹಳ ಅನನ್ಯತೆ ಇರುವ ಕಾರಣ ದಿನಾಂಕ 23/8/25ರಂದು ನಮ್ಮ ಎದುರಾಳಿ ಮತ್ತು ಊರಿನ ಕೆಲವು ಕಿಡಿಗೇಡಿಗಳು ಇವರುಗಳು ಸೇರಿ ದಲಿತರ ಮೇಲೆ ಹಲ್ಲೆ ನಡೆಸಿದ್ದು ಹಾಗೂ ಈ ಹಲ್ಲೆ ನಡೆದ ಕಾರಣದಿಂದ ದಲಿತರಾದ ಓರ್ವ ಮಹಿಳೆಗೆ ಕೈ ಮುರಿದು ಹೋಗಿದೆ ಮತ್ತು ಇನ್ನು ಕೆಲವರು ಗಾಯಾಳುಗಳನ್ನು ಒಳಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದ್ದ ಜಮೀನು ವಿಚಾರಕ್ಕೆ ದಲಿತ ಮುಖಂಡರಾದ ಕಬ್ಬಿನಕೆರೆ ಶ್ರೀನಿವಾಸರವರು ಅಲ್ಲಿನ ದುಸ್ಥಿತಿಯನ್ನ ಕಂಡು ದಲಿತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಅಲ್ಲಿನ ಕೆಲವು ಅವ್ಯವಹಾರದ ವಿಚಾರಗಳನ್ನು ಮಾಧ್ಯಮದವರೊಂದಿಗೆ ಮೆಲುಕು ಹಾಕಲಾಯಿತು. ಕೋರ್ಟ್ ಸ್ಟೇ ಇದ್ದರೂ ಸಹ ಸಿಕ್ಕಿದ್ದು ಚಾನ್ಸ್ ಎಂದು ದಲಿತರ ಜಮೀನು ಕಬ್ಬಳಿಸುವ ಉಪಾಯ ನೋಡಿ ಸ್ವಾಮಿ. ಇದು ದಲಿತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸಿ ದಲಿತರಾದ ನಮಗೆ ನ್ಯಾಯ ಕೊಡಿಸಿ ಎಂದು ಜಮೀನಿನಲ್ಲಿ ದಲಿತ ಸಮುದಾಯದವರು ಕೆಲಸ ಸಮಯ ಪ್ರತಿಭಟನೆ ಮಾಡಲಾಯಿತು ಎಂದು ತಿಳಿಸಿದರು. 1962ನೇ ಇಸ್ವಿನಲ್ಲಿ ನಾಗಮಂಗಲ ಹಾಗೂ ಬೆಳ್ಳೂರು ವಾಸಿಗಳಾದಂಥ ಪರಿಶಿಷ್ಟ ಜನಾಂಗದ ಈರದಾಸಯ್ಯನವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಒಟ್ಟು 7 ಎಕರೆ ಜಮೀನು ಮಂಜೂರಾಗ್ತದೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಸ್ವಾಧೀನವನ್ನು ಬಿಡದೆ ಅವರಿಗೆ ಕಿರುಕುಳವನ್ನು ನೀಡ್ತಾ ದೌರ್ಜನ್ಯವನ್ನು ಮಾಡ್ತಾ ಇದುವರೆಗೂ ಕೂಡ ಕೋರ್ಟ್ನಲ್ಲಿ ಹೋರಾಟ ಮಾಡಿ 2013ನೇ ಇಸ್ವಿಯಲ್ಲಿ ನಮಗೆ ಇಂಜೆಕ್ಷನ್ ಆರ್ಡರ್ ದೊರಕಿದ್ರು ಕೂಡ ಇದುವರೆಗೂ ಸ್ವಾಧೀನಕ್ಕೆ ಬಿಡದೆ ಪ್ರತಿ ವರ್ಷವೂ ಬೆಳೆಯನ್ನು ಬೆಳೆಯೋಕ್ಕೆ ಅಡ್ಡಿಪಡಿಸ್ತಾ ಬಂದಿರತಕ್ಕಂಥ ಕಬ್ಬಿನಕೆರೆ ಗ್ರಾಮಸ್ಥರು ಇದು ಯಾವುದೋ ಕೆಲವರಿಗೆ 6 ಎಕರೆ ಜಮೀನು ಕೆಲವು 1-2 ಕುಟುಂಬಕ್ಕೆ ಸಂಬಂಧಪಡಿಸಿದ ವಿವಾದ ಆಗಿದ್ರು ಇಡೀ ಗ್ರಾಮ ಗುಂಪು ಕಟ್ಕೊಂಡು ಬಂದು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸ್ಕೊಂಡು ಬರ್ತಾ ಇದೆ. ಈ ದೌರ್ಜನ್ಯವನ್ನು ಖಂಡಿಸಿ ನಾವು ಪೊಲೀಸ್ ಇಲಾಖೆಗೆ ಹಾಗೂ ತಾಲೂಕು ಆಡಳಿತಕ್ಕೆ ಎಷ್ಟೇ ಪತ್ರ ವ್ಯವಹಾರ ಮಾಡಿದ್ರು ಕೂಡ ಇದುವರೆಗೂ ಪೊಲೀಸ್ ಇಲಾಖೆ ಆಗಲಿ ತಹಸೀಲ್ದಾರ್ ಆಗಲಿ ಯಾವುದೇ ನ್ಯಾಯವನ್ನು ದೊರಕಿಸ್ಕೊಟ್ಟಿಲ್ಲ. 2025ನೇ ಇಸ್ವಿ ಆದರೂ ಕೂಡ ಪರಿಶಿಷ್ಟ ಜನಾಂಗದವರಿಗೆ ಇದುವರೆಗೂ ನ್ಯಾಯ ದೊರಕ್ತಾ ಇಲ್ಲ. ಅವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಅಂದರೆ ಇದು ಸರ್ಕಾರ ದಯವಿಟ್ಟು ಗಮನ ಹರಿಸಬೇಕು.
ಇಲ್ಲಿವರೆಗೂ DC ಅವರು ಈ ಸ್ಥಳಕ್ಕೆ ಆಗಮಿಸಿ ಈ ಪ್ರತಿಭಟನೆ ನಮ್ಮ ಕುಂದುಕೊರತೆಯನ್ನು ಆಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ಈ ಸ್ಥಳದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ತಹಸೀಲ್ದಾರ್ ಅವರು, AC ಅವರು, DC ಅವರು ಹಾಗೂ SP ಅವರು ಸ್ಥಳಕ್ಕೆ ಕೂಡಲೇ ಆಗಮಿಸಿ ದಲಿತರ ಕುಂದುಕೊರತೆಯನ್ನು ಆಲಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ಕೊತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಹೋರಾಟಕ್ಕೆ ವರದಿ ರಾಜೇಶ್ VR. ದಲಿತರಿಗೆ ರಕ್ಷಣೆ ನೀಡಿದ ಪೊಲೀಸ್ ಇಲಾಖೆಗೆ VR ರಾಜೇಶ್ ಸಾರಥ್ಯದಲ್ಲಿ VR ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.